ಎಚ್ಡಿಕೆ ವರ್ಸಸ್ ಡಿಕೆಶಿ ಮಧ್ಯೆ ಖಾಲಿ ಟ್ರಂಕ್ ಕುಸ್ತಿ ಜೋರಾಗಿದೆ. ಎಚ್ಡಿಕೆ ಖಾಲಿ ಟ್ರಂಕ್ ಇಂದ ಡಿಕೆಶಿಗೆ ನಿಖಿಲ್ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಣ್ಣ ಅವಧಿಯಲ್ಲಿ ಏನ್ ಮಾಡಿದ್ದಾರೆ ರಾಜ್ಯಕ್ಕೆ ಗೊತ್ತು. ಬಿ ಖಾತೆ ವರ್ಗಾವಣೆ ಅನ್ನೋದು ದೊಡ್ಡ ದಂಧೆ. ಜನರಿಂದ ವಸೂಲಿ ಮಾಡಿ ಹಗಲು ದರೋಡೆ ಮಾಡ್ತಿದ್ದಾರೆ. ಜೆಡಿಎಸ್ ಭವಿಷ್ಯ ನುಡಿಯೋಕೆ ಡಿಕೆಶಿ ಜ್ಯೋತಿಷಿನ ಅಂತ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಕುಮಾರಣ್ಣ ಅವರು ಅವರ ಕಾಲಘಟ್ಟದಲ್ಲಿ ಅವರ ಕಾಲಾವಧಿಯಲ್ಲಿ ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೆ ಎಲ್ಲವೂ ಕೂಡ ಗೊತ್ತಿದೆ. ಕೇವಲ 20 ತಿಂಗಳು 14 ತಿಂಗಳು ಆಡಳಿತ ಮಾಡಿರ್ತಕ್ಕಂಥ ಕುಮಾರಣ್ಣ ಅವ್ರಿಗೆ ಇವತ್ತಿಗೂ ಕೂಡ ಜನಪ್ರಿಯತೆ ಉಳಿದಿದೆ ಅಂದರೆ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಜನಗಳ ಹೃದಯದಲ್ಲಿದೆ. ಹಾಗಾಗಿ ಅದನ್ನು ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ನಾವು ಮಾತನಾಡ್ತೇವೆ. ಆದರೆ ಒಂದು ಈಗ ಬಿ ಖಾತಾ ಟು ಎ ಖಾತಾ ಮಾಡ್ತಕ್ಕಂಥದ್ದು, ಈ ರೆಗ್ಯುಲರೈಸೇಷನ್ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಏನು ಚರ್ಚೆ ಮಾಡಿದ್ದಾರೆ. ಇದು 100 ದಿನಗಳ ಕಾಲ ನಿಮಗೆ ಗೊತ್ತಿದ್ದಂಗೆ ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ರಾಜ್ಯದ ಜನತೆ ನಮ್ಮ ಹಣೆ ಬರನ ತೀರ್ಮಾನ ಮಾಡ್ತಕ್ಕಂಥ ರಾಜ್ಯದ ಜನತೆ. ಇವಾಗ ಭವಿಷ್ಯ ನುಡಿಯೋಕೆ ಅವ್ರೇನು ಅಸ್ಟ್ರಾಲಜರ್ಗಳ ನುಡಿತಾರೆ. ಬನ್ನಿ, ಟೈಮ್ ಬರ್ತದೆ ಮಾತಾಡ. ಈಗ ಭವಿಷ್ಯ ನುಡಿಯೋಕೆ ಅವ್ರು ಯಾರು? ರಾಜ್ಯದ ಜನತೆ ನಮ್ಮ ಹಣೆ ಬರನ ತೀರ್ಮಾನ ಮಾಡ್ತಕ್ಕಂಥ ರಾಜ್ಯದ ಜನತೆ. ಇವಾಗ ಭವಿಷ್ಯ ನುಡಿಯೋಕೆ ಅವ್ರೇನು ಅಸ್ಟ್ರಾಲಜರ್ಗಳ ನುಡಿತಾರೆ. ಅಯ್ಯೋ ಕೊಡಕ್ಕೆ ಹೇಳಪ್ಪ. ಫಸ್ಟು ರಾಜ್ಯದಿಂದ ದಯವಿಟ್ಟು ಜಾಗ ಕೊಡ್ಸಕ್ಕೆ ಹೇಳಿ. ಕುಮಾರಣ್ಣನ್ಗೆ ತಾಕತ್ತೈತೆ, ಜನ ತಾಕತ್ತು ಕೊಟ್ಟವ್ರೆ. ತಾಕತ್ತು ದಮ್ ಬಗ್ಗೆ ಮಾತಾಡ್ತಾರಲ್ಲ ಪಾಪ ಇಲ್ಲಿರ್ತಕ್ಕಂಥ ಮಹಾನ್ ನಾಯಕರು. ಅದು ಯಾವ ಇಂಡಸ್ಟ್ರಿ ತಗೊಂಬಂದು ಸೆಟಪ್ ಮಾಡಬೇಕು, ಅದು ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಮಾಡೋಣ. ಫಸ್ಟ್ ಭೂಮಿ ಕೊಡಕ್ಕೆ ಹೇಳಿ. ಅಯ್ಯೋ ಕೊಡಕ್ಕೆ ಹೇಳಪ್ಪ. ಫಸ್ಟು ರಾಜ್ಯದಿಂದ ದಯವಿಟ್ಟು ಜಾಗ ಕೊಡ್ಸಕ್ಕೆ ಹೇಳಿ. ಕುಮಾರಣ್ಣನ್ಗೆ ತಾಕತ್ತೈತೆ, ಜನ ತಾಕತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.